ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ಇರ್ತಕ್ಕಂಥದ್ದು ಅಂಜನಾಪುರ 8th ಬ್ಲಾಕು ನಿಯರ್ ಬೈ 80 ಫೀಟ್ ರೋಡ್ ಪಕ್ಕದಲ್ಲಿರುವಂಥ 2030 ಈಸ್ಟ್ ಫೇಸಿಂಗ್ ಮನೆ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಆಗಿದ್ದು, ಈವನ್ ಮೇನ್ ಡೋರು ಕೂಡ ನಿಮಗೆ ಈಸ್ಟ್ ಫೇಸಿಂಗ್ ಮಾಡಿ ಕೊಟ್ಟಿರುವಂಥ ಲಕ್ಸುರಿ ಲ್ಯಾವಿಶ್ ಮನೆ ಅಂತಲೇ ಹೇಳ್ಬೋದು. ಮನೆಯ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಬಾಟಮ್ ಟು ಟಾಪ್ ಈ ಥರ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಪ್ಯಾಸೇಜು, ಸೆಕೆಂಡ್ ಫ್ಲೋರ್ ಬಾಲ್ಕನಿ, ಥರ್ಡ್ ಫ್ಲೋರು ನಿಮಗೆ ಮಲ್ಟಿಪರ್ಪಸ್ ರೂಮ್ ಬಂದಿರೋದ್ರಿಂದ ತುಂಬಾ ಅದ್ಭುತವಾಗಿ ಬಂದಿದೆ. ಮನೆ ಮುಂಭಾಗ ನೋಡೋದಾದರೆ ನಿಮಗೆ 20 ಫೀಟು ವೈಡ್ ಆಗಿರುವಂಥ ಟಾರ್ ರಸ್ತೆ ಆಗಿದ್ದು, ಪರಿಸರ ವಾತಾವರಣ ಮಧ್ಯ ಇದು ಲೊಕೇಟ್ ಆಗಿದೆ ಅಂತಲೇ ಹೇಳ್ತೀನಿ. ಮತ್ತು ಇನ್ನೊಮ್ಮೆ ನಾನು ನಿಮಗೆ ಫ್ರಂಟ್ ಎಲಿವೇಶನ್ ನೋಡಿ ಈ ರೀತಿ ಇದ್ದು, ನಿಮಗೆ ವಾಲ್ ಕ್ಲಾಡಿಂಗ್ ಬಂದು ಈ ರೀತಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಪೇಂಟ್ ಸ್ಟ್ರಕ್ಚರ್ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಬಂದಿದೆ. ಹಾಗೂ ನಿಮಗೆ ಸೇಫ್ಟಿ ವೈಸ್ ಅಂತ ಬಂದರೆ MS ಫುಲ್ ಫೋರ್ಡಬಲ್ ಗೇಟ್ ಕೊಟ್ಟಿದ್ದು, ಮನೆಯ ಮುಂಭಾಗ ನೀವು ವಾಲ್ ಕ್ಲಾಡಿಂಗಲ್ಲಿ ಏನಾದರೂ ಮನೆಯ ಹೆಸರನ್ನು ಹಾಕ್ಕೊಳ್ಳೋದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕಂಪ್ಲೀಟ್ ಸೇಫ್ಟಿ ತುಂಬಾ ಚೆನ್ನಾಗಿದ್ದು ವಿತ್ ಲಕ್ಸುರಿಯಾಗಿ ಮನೆನ ಮಾಡಿಕೊಟ್ಟಿದ್ದಾರೆ. ಒಟ್ಟು ನಿಮಗೆ 3 ರೂಮ್ಗಳನ್ನ ಜೊತೆ ಒಂದು ಮಲ್ಟಿಪರ್ಪಸ್ ರೂಮ್ನ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಇಂಚಿಂಚು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ, ನಾನು ನಿಮಗೆ ಇನ್ನೂ ಒಳಗಡೆ ಹೇಗೆಲ್ಲ ಇದೆ, ಯಾವ ಥರ ಎಲ್ಲ ಇದೆ ಅಂತ ತೋರಿಸ್ಕೊಡ್ತೀನಿ. ಗೇಟ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಸ್ಪೇಸಿಯಸ್ ಆದಂಥ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಇಲ್ಲಿ ಇನೋವಾ ಅಂತ ಕಾರ್ಗಳನ್ನ 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸುವಷ್ಟು ಜಾಗ ಅಂತೂ ಇದೆ. ಮತ್ತು ವಾಟರ್ ಫೆಸಿಲಿಟಿ ಅಂತ ಬಂದರೆ ನಿಮಗೆ ಬೋರ್ ಇದೆ, ಕಾವೇರಿ ಕನೆಕ್ಷನ್ ಮಾಡಿಕೊಟ್ಟಿದ್ದಾರೆ, ಮೀಟರ್ ಹಾಕಿಸ್ಕೋಬೇಕು. ಇಲ್ಲಿ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದು ವಿತ್ ಸೇಫ್ಟಿ ಕೂಡ MS ಗ್ರಿಲ್ಲಿಂದ ಮಾಡಿಕೊಟ್ಟಿದ್ದಾರೆ. ಸೊ ಈ ಕಡೆಯಿಂದ ಈ ರೀತಿ ಇದು ಒಳಗಡೆ ಹೋಗಿ ನೋಡೋಣ. ಅದಕ್ಕೂ ಮುಂಚೆ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡು ಈ ಥರ ಇದೆ. ಆಲ್ರೆಡಿ ನಿಮಗೆ ಪರ್ಮನೆಂಟ್ ಮೀಟರ್ ಬೋರ್ಡು ಕೂಡ ಬಂದಿದೆ. ನಿಮಗೆ ಈ ಕಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದು, ಈ ಕಡೆಯಿಂದ ನಿಮಗೆ ಮೇನ್ ಗೇಟ್ ಕಡೆ ತೋರಿಸೋದಾದ್ರೆ ಈ ರೀತಿ ಕಾಣಿಸುತ್ತೆ. ತುಂಬ ಸ್ಪೇಸಿಯಸ್ ಆದಂಥ ಜಾಗ. ಹಾಗೂ ನಿಮಗೆ ಶೂ ರ್ಯಾಕ್ ಕೂಡ ಮಾಡಿಕೊಟ್ಟಿದ್ದು, ಶೂಗಳನ್ನ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಮತ್ತು ಸೆಟ್ ಬ್ಯಾಕ್ ಅಂತ ಹೇಳಿದ್ನಲ್ಲ, ಇದು ಬ್ಯಾಕ್ ಸೈಡ್ ವೆಸ್ಟ್ ಫೇಸಿಂಗ್ ಸೆಟ್ ಬ್ಯಾಕ್ ಬಿಟ್ಟಿದ್ದು ಸೇಫ್ಟಿಗೆ MS ಗ್ರಿಲ್ಲಿಂದ ಕವರ್ ಮಾಡಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಸೊ ತುಂಬಾ ಒಂದೊಳ್ಳೆ ಸೇಫ್ಟಿ ಜೊತೆಗೆ ಸ್ಪೇಸಿಯಸ್ ಆದಂಥ ಜಾಗ ಆಗಿದ್ದು, ಈಗ ನಾವು ಪಾರ್ಕಿಂಗ್ ಏರಿಯಾ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ಸ್ಟೇರ್ ಕೇಸು ಆ್ಯಂಟಿಸ್ಕಿಟ್ ಲಪೋತರ ಗ್ರಾನೈಟ್ನ ಯೂಸ್ ಮಾಡಿದ್ದು. ಸೊ ರೈಲಿಂಗ್ಸ್ ಬಂದು ನಿಮಗೆ SS ಜಿಂದಾಲ್ನ ಯೂಸ್ ಮಾಡಿದ್ದಾರೆ. ಹಾಗೆ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದು. ಸೊ ಒಂದು ಮೇಂಟೆನೆನ್ಸ್ ಈಸಿ ಅಂತಲೇ ಹೇಳ್ಬೋದು. ಫಸ್ಟ್ ಫ್ಲೋರ್ ಬರ್ತಿದ್ದಾಗೆ ಆಪೋಸಿಟ್ ನಿಮಗೆ ಒಂದು ವಿಗ್ರಹ ಇಟ್ಕೊಳ್ಳೋದಕ್ಕೆ, ಗಣೇಶ ಮೂರ್ತಿ ಅಥವಾ ಕೃಷ್ಣನ ಇಟ್ಕೊಳ್ಳೋದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ಮನೆ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಡೋರ್ ಆಗಿದ್ದು, ಸೊ ನಿಮಗೆ ವಾಸ್ತು ಪ್ರಕಾರ ಮನೆನ ಕಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಈ ಕಡೆಯಿಂದ ವಾಲ್ ಕ್ಲಾಡಿಂಗು ಅಥವಾ ಸ್ಟೇರ್ ಕೇಸ್ ಎಲ್ಲ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ. ಮುಖ್ಯವಾಗಿ ಈಗ ಮನೆಯ ಮುಖ್ಯ ದ್ವಾರ, ಮೇನ್ ಎಂಟ್ರೆನ್ಸು ಸೊ ಕಂಪ್ಲೀಟಾಗಿ ಟೀಕ್ ವುಡ್ ಆಗಿದ್ದು, ಹೇಳದಾಗೆ ಸೂರ್ಯ ಬಾಗಿಲು ಆಗಿರುತ್ತೆ. ಸೊ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಒಂದು ಆಪೋಸಿಟ್ಟು ನಿಮಗೆ ಸ್ಟೇರ್ ಕೇಸ್ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲಿ ನಿಮಗೆ ಬಿಗ್ ಹಾಲು. ಸೊ ಅಪೋಸಿಟ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಬಂದು ನಿಮಗೆ UPS ಪಾಯಿಂಟ್ ಮಾಡಿಕೊಟ್ಟಿದ್ದು ಸ್ಟೇರ್ ಕೇಸ್ ಕೆಳಗಡೆ ಇಲ್ಲೊಂದು ಹ್ಯಾಂಡ್ ವಾಶ್ ಸಿಂಕ್ ಬರುತ್ತೆ. ಹಾಗೂ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಕೂಡ ಮಾಡಿಕೊಟ್ಟಿದ್ದಾರೆ. ಇದು ಎಂಟ್ರೆನ್ಸಲ್ಲಿರುವಂಥ ಫಾಲ್ ಸೀಲಿಂಗು. ಈಗ ಲೆಫ್ಟ್ ಟರ್ನ್ ಆದ ತಕ್ಷಣವೇ ನಿಮಗೆ ಇಮ್ಮಿಡಿಯೇಟಾಗಿ ಸಿಗ್ತಕ್ಕಂಥದ್ದು ಪೂಜಾ ರೂಮು. ಇದೆಲ್ಲ ಕಂಪ್ಲೀಟಾಗಿ ಟೀಕ್ ವುಡ್ಡಿಂದ ಮಾಡಿರುವಂಥ ಪೂಜಾ ರೂಮ್ ಆಗಿದೆ. ಸೊ ಆರಾಮಾಗಿ ನಿಂತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಇದೆ. ಇದು ಬಂದು ನಿಮಗೆ ಒಂದು ಅಗ್ನಿಮೂಲೆಯಲ್ಲಿ ಮಾಡಿರುವ ಕಿಚನ್ ಆಗಿದ್ದು, ಸೊ ಓವರ್ ಹೆಡ್ ಕಬೋರ್ಡು ಮತ್ತು ಕೆಳಗಡೆ ಸ್ಟೋರೇಜ್ ಎಲ್ಲ ನಿಮಗೆ ಅಕ್ರಾಲಿಕ್ ಶೀಟಿಂದ ಮಾಡಿಕೊಟ್ಟಿದ್ದು. ಸೊ ಒಂದೊಳ್ಳೆ ಸೇಫ್ಟಿ ಪರ್ಪಸ್ ಆಗಿ ಕ್ವಾಡ್ಸ್ನ ಕೂಡ ಹಾಕಿದ್ದಾರೆ. ಟ್ಯಾಂಡ್ರಮ್ ಬಾಕ್ಸೆಲ್ಲ ನಿಮಗೆ
ಅಕ್ರಾಲಿಕ್ ಶೀಟಿಂದ ಮಾಡಿಕೊಟ್ಟಿದ್ದಾರೆ. ಇಲ್ಲೆಲ್ಲ ನೀವು ಸ್ಟೋರೇಜ್ ಮಾಡ್ಕೋಬೋದು ಸ್ನೇಹಿತರೆ. ಇದು ಒಂದು ಪ್ಯಾಂಟ್ರಿ ಯೂನಿಟ್ ಮಾಡಿಕೊಟ್ಟಿದ್ದು. ತುಂಬ ಸುಂದರವಾದಂಥ ಕಲರ್ನ ಚಾಯ್ಸ್ ಮಾಡಿದ್ದಾರೆ ಅಕ್ರಾಲಿಕ್ಕು, ಹಾಗೂ ಸ್ಟೋರೇಜ್ಗೂ ಕೂಡ ಜಾಸ್ತಿನೇ ಮಾಡಿ ಕೊಟ್ಟಿದ್ದಾರೆ. ಸೊ ಪೂಜಾ ರೂಮ್ ಆಯಿತು ಮತ್ತು ಕಿಚನ್ ಆಯಿತು. ಅದು ಮುಗಿಸ್ಕೊಂಡು ಲೆಫ್ಟಿಗೆ ಬಂದರೆ ನಿಮಗೆ ಒಂದು ಬಿಗ್ಗದಾದಂಥ ಹಾಲ್ ಕಾಣುತ್ತೆ. ಹಾಲಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹಾಲ್ ಆಗಿದ್ದು, ಸೊ ವೆಂಟಿಲೇಷನ್ ಪರ್ಪಸ್ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಸೊ ಆಪೋಸಿಟ್ ನಿಮಗೆ ಟಿ ವಿ ಯೂನಿಟ್ ಮಾಡಿಕೊಟ್ಟಿದ್ದು. ಸೊ ಟಿ ವಿ ಯೂನಿಟ್ಟು ಕೂಡ ನಿಮಗೆ ವಿನಿಯರ್ ಶೀಟಿನ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಲಲ್ಲಿರುವಂಥ POP ಫಾಲ್ ಸೀಲಿಂಗ್ ಇದಾಗಿದ್ದು, ಆರಾಮಾಗಿ ಒಂದು ಎಲ್ ಶೇಪಲ್ಲಿ ಸೋಫಾ ಹಾಕೊಂಡು ಕೂತ್ಕೋಬೋದು. ಆದ್ರೂ ತುಂಬ ಸ್ಪೇಸಿಯಸ್ ಆದಂಥ ಜಾಗ ಉಳ್ಕೊಳ್ಳುತ್ತೆ ಹಾಲಲ್ಲೂ ಕೂಡ. ಸೊ ಇಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ನ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಫಸ್ಟ್ ಫ್ಲೋರ್ ಆದರೆ, ನಾನು ನಿಮಗೆ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೇರ್ ಕೇಸ್ ಈ ರೀತಿ ಇದ್ದು ವಿತ್ SS ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಅಟ್ಯಾಚ್ಮೆಂಟ್ ಆಗಿ ನಿಮಗೆ ಟೀಕ್ವುಡ್ ಪಿಲ್ಲರ್ ಕೂಡ ಹಾಕಿದ್ದಾರೆ. ನಾವು ಫಸ್ಟ್ ಫ್ಲೋರ್ ಬಂದ ತಕ್ಷಣ ನಿಮಗೆ 2 ರೂಮ್ ಸಿಗುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಮತ್ತೊಂದು ಚಿಲ್ಡ್ರನ್ಸ್ ಬೆಡ್ರೂಮು. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ಈ ರೀತಿ ವ್ಯೂ ಬರುತ್ತೆ. ಸೊ ರೋಡ್ ಫೇಸಿಂಗ್ ಬಂದು ನಿಮಗೆ ವೆಂಟಿಲೇಷನ್ಗೆ ವಿಂಡೋ ಬಿಟ್ಟಿದ್ದು. ಸೊ ನಿಮಗೆ ವಾರ್ಡ್ರೋಬು, ಕಬೋರ್ಡು ಮತ್ತು ಡ್ರೆಸ್ಸಿಂಗ್ ಟೇಬಲು, ಅಟ್ಯಾಚ್ಡ್ ವಾಶ್ರೂಮು ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಇದೆ. ಡ್ರೆಸ್ಸಿಂಗ್ ಟೇಬಲ್ ಹತ್ರ ನೀವು ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೊಳ್ಳೋದಕ್ಕೂ ಕೂಡ ಸ್ಟೋರೇಜ್ನ ಮಾಡಿಕೊಟ್ಟಿದ್ದು. ತುಂಬ ಸ್ಪೇಸಿಯಸ್ ಆಗಿದೆ. ಮೇಲೂ ಕೂಡ ಮಾಡಿಕೊಟ್ಟಿದ್ದಾರೆ. ಅಟ್ಯಾಚ್ಡ್ ವಾಶ್ರೂಮ್ ಒಂದು ಈ ರೀತಿ ಇದೆ. ಈವನ್ ಎಕ್ಸಾಸ್ಟ್ ಫ್ಯಾನ್ ಕೂಡ ಕೋರ್ ಕಟ್ಟಿಂಗ್ ಆಗಿದೆ. POP ಫಾಲ್ ಸೀಲಿಂಗು ಹಾಗೂ ಬಾಲ್ಕನಿ, ರೋಡ್ ಫೇಸಿಂಗ್ ಬರುವಂತಲೇ ಬಾಲ್ಕನಿ. ಈಗ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗೋಣ. ಮಾಸ್ಟರ್ ಬೆಡ್ರೂಮ್ ಬರ್ತಿದ್ದಂಗೆ ವೆಲ್ಕಮ್ ಮಾಡ್ತಕ್ಕಂಥದ್ದು ಗ್ರ್ಯಾಂಡಾಗಿರುವಂಥ ಒಂದು ಕಿಂಗ್ ಸೈಜ್ ಕಾಟು, ಹಾಗೆ ಬ್ಯಾಕ್ ಸೈಡು ಒಂದೊಳ್ಳೆ ಡಿಸೈನು. ದೆನ್ ಅಕ್ಕಪಕ್ಕ ನಿಮಗೆ ವಾರ್ಡ್ರೋಬು, ಕಬೋರ್ಡು ಈ ರೀತಿ ಎಲ್ಲ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಆ್ಯಂಡ್ ವೆಂಟಿಲೇಷನ್ ಪರ್ಪಸ್ ವಿಂಡೋ, ಹಾಗೆ ವಿಂಡೋಗೂ ಕೂಡ ಕರ್ಟನ್ ರಾಡ್ಸ್ ಹಾಕಿದ್ದಾರೆ. ಸೊ ಕಾಟ್ ಆಪೋಸಿಟ್ ನಿಮಗೆ TV ಕ್ಯಾಬಿನೆಟ್ ಮಾಡಿಕೊಟ್ಟಿದ್ದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದೆ. ಈ ಕಡೆಯಿಂದ ನೋಡಿದ್ರೆ ಮಾಸ್ಟರ್ ಬೆಡ್ರೂಮ್ನ ವ್ಯೂ ಈ ರೀತಿ ಕಾಣಿಸುತ್ತೆ. ವಾರ್ಡ್ರೋಬ್ ಎಲ್ಲ ತುಂಬ ಸ್ಪೇಸಿಯಸ್ ಆಗಿದ್ದು, ಎಷ್ಟೇ ಐಟಮ್ಸ್ ಇದ್ದರೂ ಕೂಡ ನೀವು ಸ್ಟೋರ್ ಮಾಡ್ಕೊಳ್ಳುವಷ್ಟು ದೊಡ್ಡದಾದಂಥ ವಾರ್ಡ್ರೋಬ್ಸ್ನ ಮಾಡಿಕೊಟ್ಟಿದ್ದಾರೆ. ಈವನ್ ಕಾಟದ್ದು ಕೂಡ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಮಾಡಿಕೊಟ್ಟಿದ್ದಾರೆ. ಈಗ ಸೆಕೆಂಡ್ ಫ್ಲೋರ್ ಟು ನಾವು ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರಲ್ಲಿ ಯಾವ ರೀತಿ ಇದೆ ಅಂತೆಲ್ಲ ನೋಡೋಣ. ಥರ್ಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಕೂಡ ಅದೇ ರೀತಿ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ. ಈವನ್ SS ರೈಲಿಂಗ್ಸ್ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಪ್ಲೈನ್ ವಾಲು ನಿಮಗೆ ಬೇಕಂತಂದರೆ ರಾಯಲ್ ಪೇಂಟ್ ಮಾಡಿಸ್ಕೋಬೋದು, ಇಲ್ಲಾಂದರೆ ಫ್ಯಾಮಿಲಿ ಫೋಟೋನ ನೀವು ವಾಲ್ಗೆ ಅಳವಡಿಸ್ಬೋದು. ಆ ರೀತಿ ನಿಮಗೆ ಪ್ಲೈನ್ ವಾಲ್ನ ಮಾಡಿಕೊಟ್ಟಿದ್ದಾರೆ. ಸೊ ಥರ್ಡ್ ಫ್ಲೋರಲ್ಲಿರುವಂಥ ಮತ್ತೊಂದು ಗೆಸ್ಟ್ ಬೆಡ್ರೂಮ್ಗೆ ಬಂದ ತಕ್ಷಣ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಕ್ಕಂಥದ್ದು ಸೇಮ್ ಆ್ಯಸ್ ಇಟ್ ಈಸ್ ಏನಿದೆಯೋ ಅದೇ ರೀತಿ ನಿಮಗೆ ಮಾಡಿಕೊಟ್ಟಿದ್ದಾರೆ. ಬಟ್ ಕಾಟ್ ಬ್ಯಾಕ್ ಸೈಡ್ ನಿಮಗೆ ಡಿಸೈನ್ ಚೇಂಜ್ ಆಗಿದೆ. ಹಾಗೆ POP ಫಾಲ್ ಸೀಲಿಂಗ್, ಈವನ್ TV ಯೂನಿಟ್ ಕೂಡ ಚೇಂಜ್ ಆಗಿದೆ. ಅಟ್ಯಾಚ್ಡ್ ವಾಶ್ರೂಮ್. ಈ ಕಡೆಯಿಂದ ನೋಡಿದ್ರೆ ಗೆಸ್ಟ್ ಬೆಡ್ರೂಮ್ ಈ ರೀತಿ ಕಾಣಿಸುತ್ತೆ. ಈವನ್ ಈ ಕಾಟಲ್ಲೂ ಕೂಡ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಇದ್ದು ಸ್ಟೋರ್ ಮಾಡ್ಕೋಬೋದು. ಈಗ ಮತ್ತೊಂದು ಮಲ್ಟಿಪರ್ಪಸ್ ಹಾಲು ಅಥವಾ ರೂಮ್ ಅಂತಲೇ ಹೇಳ್ಬೋದು. ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಪೇಸಿಯಸ್ ಆದಂಥ ಓಪನ್ ಹಾಲ್ ಸಿಗುತ್ತೆ. ಫರ್ದರ್ ಫ್ಯೂಚರಲ್ಲಿ ನೀವು ಬೇಕಾದ್ರೆ UPVC ವಿಂಡೋನ ಬೇಕಾದರೆ ಹಾಕ್ಕೋಬೋದು. ಈವನ್ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಬೇಕಂದರೆ ಇಟ್ಕೋಬೋದು, ಬೇಡ ಅಂದರೆ ನೀವು ಟೆರೆಸಲ್ಲೂ ಕೂಡ ಇಟ್ಕೋಬೋದು. ಆಪ್ಷನ್ ನಿಮಗೆ ಬಿಟ್ಟಿದ್ದು. ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ UPVC ವಿಂಡೋನ ಕವರ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇದೊಂದು ಹಾಲ್ ಆಗುತ್ತೆ. ಸೊ ಆವಾಗ ನೀವು ಜಿಮ್ ಏರಿಯಾ ಅಥವಾ ವರ್ಕ್ ಸ್ಟೇಷನ್ನು ಆರ್ ಎಲ್ಸ್ ಜಿಮ್ ಏರಿಯಾ ಮೀನ್ಸ್ ಯೋಗ ಆ ಥರ ಎಲ್ಲ ವರ್ಕೌಟ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ.
ಈಗ ಟೆರೇಸಿಗೆ ಹೋಗೋಣ. ಟೆರೇಸ್ಗೆ ಹೋಗ್ಬೇಕಾದ್ರೆ ನಿಮಗೆ ತುಂಬಾ ಬೆಳಕು ಬರ್ತಾ ಇರುತ್ತೆ, ಬಿಕಾಸ್ ಆಫ್ ಸ್ಕೈಲೈಟ್ ಬಿಟ್ಟಿದ್ದಾರೆ. ಇವನ್ ವೆಂಟಿಲೇಷನ್ಗಂತೂ ತುಂಬಾ ಕೊರತೆನೇ ಇಲ್ಲ, ಅಷ್ಟು ಯಥೇಚ್ಛವಾಗಿ ವೆಂಟಿಲೇಷನ್ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಟೆರೇಸಿಗೆ ಬರ್ತಿದ್ದಾಗೆ ನಿಮಗೆ 2 ಡೋರ್ ಬರುತ್ತೆ, ಒಂದು ವುಡನ್ ಡೋರು, ಈವನ್ ಇನ್ನೊಂದು MS ಡೋರ್ ಕೊಟ್ಟಿದ್ದು ತುಂಬಾ ಸೇಫ್ಟಿ ಪರ್ಪಸ್ ಆಗಿ ಮಾಡಿದ್ದಾರೆ. ಡೋರ್ ಓಪನ್ ಮಾಡ್ತಿದ್ದಂಗೆ ಲೆಫ್ಟ್ ಸೈಡ್ ನಿಮಗೆ ಬಟ್ಟೆನ ಒಗೆದು ಹಾರಾಕೊಳ್ಳುವಂಥ ತಂತಿಗಳನ್ನ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಮೇಲೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ ಇಟ್ಟಿದ್ದು. ಈ ಕಡೆ ಬಂದರೆ ನಿಮಗೆ 2 ಆಪ್ಷನ್ ಹೇಳಿದ್ನಲ್ಲ, ವಾಷಿಂಗ್ ಮಿಷಿನ್ ಇಟ್ಕೊಳ್ಬೋದು ಅಂತ ಅಂದ್ಬಿಟ್ಟು, ಇಲ್ಲೂ ಕೂಡ ಬೇಕಾದರೆ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಆ ರೀತಿ ಆಪ್ಷನ್ ಬಿಟ್ಟಿದ್ದಾರೆ. ಹಾಗೆ ಆ ಕಡೆ ನಿಮಗೆ ಮ್ಯಾನ್ಯುವಲಿ ಬಟ್ಟೆನ ಒಗೆಯೋದಕ್ಕೂ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಮನೆಯ ಇಂಚಿಂಚು ಮಾಹಿತಿಯಾಗಿತ್ತು. ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತ ಅನ್ನೋದಾದರೆ, ಬಾತ್ರೂಮ್ ಫಿಟ್ಟಿಂಗ್ಸು, ಹಾಗೆ ಒಂದು ಕೋಟು ಪೇಂಟ್ ಪೆಂಡಿಂಗ್ ಇದೆ, ಹಾಗೆ ಸಣ್ಣ ಪುಟ್ಟ ಟಚಪ್ ಪಾಲಿಷ್ ಮಾಡಿಕೊಡ್ತಾರೆ. ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 1,75,00,000 ಆಗಿದ್ದು ಸ್ಲೈಟ್ಲಿ ನೆಗೋಷಿಯೇಬಲ್ ಆಗಿರುತ್ತೆ. ಯಾರೆಲ್ಲ ಈ ಫ್ರೆಂಡ್ಲಿ ಬಜೆಟಲ್ಲಿ ಈ ಒಂದು ಲೊಕೇಶನಲ್ಲಿ ಮನೇನ ನೋಡ್ತಾ ಇದ್ದೀರಾ, ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಕನೆಕ್ಟಿವಿಟಿ ಅಂತ ಬಂದರೆ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನು ಕೇವಲ 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದು, ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನು ನಿಮಗೆ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುತ್ತೆ. ಈವನ್ ಫೋರಂ ಮಾಲು, ಕನಕಪುರ ರೋಡು ಇದೆಲ್ಲ ನಿಮಗೆ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುತ್ತೆ. ಸೊ ಯಾರು ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವೀಡಿಯೋನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕು, ಶೇರು, ಕಮೆಂಟು ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.